ಹಲೋ ಫ್ರೆಂಡ್ಸ್, ನಾನು ಇವಾಗ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಬೀಜ, ಉದ್ದಿನ ಬೇಳೆ, ಉದ್ದಿನ ಕಾಳು, ಹೆಸರು ಕಾಳು, ನವಣೆ, ಸಾಮೆ, ಹಾರಿಕೆ, ಮತ್ತು ಎಂಥದ್ದು ಕಮ್ಮು ಅಂತ ಕೊಟ್ಟರು ಫ್ರೆಂಡ್ಸ್. ಅದು ಜೋಳ, ಒಂದು ಬಿಳಿ ಜೋಳ, ಅದಕ್ಕಿಂತ ಇನ್ನೂ ಒಂದು ಸಣ್ಣಕ್ಕಿರೋದು ಅದನ್ನು ಸಹ ಜೋಳ, ಮತ್ತು ಸೋಯಾ, ಕಡಲೆಬೇಳೆ, ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಮತ್ತು ಇವೆಲ್ಲನೂ ಸಹ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಡಲೆಬೇಳೆ ಹುರಿತಾ ಇದ್ದೀನಿ. ಇದರ ಜೊತೆಗೆ ಜೋಳ, ಮುಸುಕಿನ ಜೋಳನೂ ಸಹ ನಾನು ಹಾಕಿದ್ದೀನಿ. ಎಲ್ಲವೂ ಒಂದೊಂದು ಪಾವು ತಗೊಂಡಿದ್ದೀನಿ. ಮುಸ್ಕಿನ ಜೋಳನ ಸಹ ಹಾಕಿದ್ದೀನಿ. ಎಲ್ಲ ಸಹ ಒಂದೊಂದು ಪಾವು ತಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಗೋಡಂಬಿ, ಬಾದಾಮಿ ಇವನ್ನೂ ಸಹ ಸೇರಿಸಿದ್ದೀನಿ, ಆಯಿತಾ. ಅದನ್ನು ಸಹ ಬಿಸಿ ಮಾಡಿ ಹಾಕ್ಕೋಬೇಕು. ಬಿಸಿ ಮಾಡಿ ಹಾಕಿ ನಾನು ಸಹ ಇಲ್ಲಿ ಉರಿತೀನಿ ನೋಡಿ, ತೋರಿಸ್ತಾ ಇರ್ತೀನಿ. ನಂತರ ಇವೆಲ್ಲದರ ಜೊತೆಗೆ ಫ್ರೆಂಡ್ಸ್, ನಾನು ಒಂದು ಪಾವು ರಾಗಿ, ಅರ್ಧ ಪಾವು, ಕಾಲು ಪಾವು ಮೆಂತ್ಯ, ಇದನ್ನು ಸಹ ನಾನು ಪುಡಿ ಇತ್ತು ಮನೇಲಿ, ಅದರಿಂದ ಹುರಿದಿಲ್ಲ, ತೋರಿಸ್ಲಿಕ್ಕೆ ಆಗಲಿಲ್ಲ. ನನ್ನ ಹತ್ರ ಆಲ್ರೆಡಿ ಪುಡಿ ಇರೋದ್ರಿಂದ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತೀನಿ ಪುಡಿ ಆದಮೇಲೆ. ನೀವು ಸಹ ಸೇರಿಸ್ಕೊಳ್ಳಿ ಹಾಗೆಯೇ. ಒಂದು ಪಾವು ರಾಗಿ, ಕಾಲು ಪಾವು ಅಷ್ಟು, ಅಥವಾ ಇನ್ನೂ ಕಡಿಮೆ, ನಿಮಗೆ ಕಹಿ ಬೇಡ ಅಂದರೆ ಇನ್ನೂ ಕಡಿಮೆ, ಒಂದು 100 ಗ್ರಾಮು ಅಷ್ಟು ನೀವು ಮೆಂತ್ಯನ ಸೇರಿಸಿ. ಪ್ರತಿಯೊಂದೂ ಸಹ ಹುರ್ಕೊಳ್ತಾ ಇದ್ದೀವಿ ನೋಡಿ. ನೀವು ಸಹ ಇದೇ ಥರ ಹುರ್ಕೊಳ್ಳಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಯಾವಾಗೂ ಇದೇ ಥರ ಮಾಡಿ ಬೆಳಿಗ್ಗೆ ಒಂದೊಂದು ಲೋಟ ಮಾರ್ನಿಂಗ್ ಎಲ್ಲರೂ ಸಹ ಇದನ್ನು ಕುಡಿತೀವಿ. ಗಂಜಿ ಥರ ಮಾಡಿಬಿಟ್ಟು ಕುಡಿತೀವಿ. ನೀವು ಸಹ ಆ ಥರ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು ಫ್ರೆಂಡ್ಸು. ಎಂಥ ಹೊಟ್ಟೆ ಕೂಲಾಗುತ್ತೆ ಅಂದರೆ, ನೀವು ಒಂದು ಸರಿ ಮಾಡಿ ನೋಡಿ ಹೇಳ್ತೀರಾ, ಅಷ್ಟು ಒಳ್ಳೆಯದಾಗುತ್ತೆ ಹೊಟ್ಟೆಗೆ.
ಇವಾಗ ಇದು ಹುರಿದು ರೆಡಿ ಆಯಿತು. ಇದನ್ನು ಇವಾಗ ಮಿಲ್ ಮಾಡಿಸ್ತೀನಿ. ಹೋಮ್ ಮೇಡ್ ಪ್ರೋಟೀನ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿದ್ದೀನಿ ಅದನ್ನು ಇವಾಗ ನಾನು ನೋಡಿ ಈ ನೀರಲ್ಲಿ ಹಾಕಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನೀರು ಕಾದಿದೆ. ಇವಾಗ ನಾನು ಆಫ್ ಮಾಡ್ತಿದ್ದೀನಿ. ಆಫ್ ಮಾಡಿದೆ. ಇವಾಗ ಇದು ಮುಗೀತು ಫ್ರೆಂಡ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹೋಮ್ ಮೇಡ್ ಪ್ರೋಟೀನ್ ಪುಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಸಹ ಕುಡಿಯುವಂತಹ ಇದೊಂದು ಆಹಾರ. ಮಾಡಿ ಕುಡೀರಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.